ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಮ್ಮ ಜಮೀನಲ್ಲಿ ತುಂಬ ಪೀಕ ಗರಿಗಳು ಬಿದ್ದಿತ್ತು ಅಂತ ಅಂದ್ಬಿಟ್ಟು ಊರಿಂದ ನಮ್ಮ ಮಾವ ತೊಗೊಂಬಂದು ಕೊಟ್ಟಿದ್ದರು. ಅದನ್ನು ನಾನು ನೀಟಾಗಿ ವಾಶ್ ಮಾಡಿಕೊಂಡು ನಮ್ಮ ಮನೇಲಿ ಕೃಷ್ಣನ ಐಡಲ್ ಇತ್ತು, ಅಂದರೆ ಅದಕ್ಕೆ ಹೂವಾದರೂ ಹಾಕೊಬೋದು, ಏನಾದರೂ ಹಾಕೊಬೋದು. ಬಟ್ ನಾನು ಇಲ್ಲಿ ನವಿಲು ಗರಿಗಳನ್ನು ಹಾಕಿ ಇಡ್ತಾ ಇದ್ದೀನಿ. ಶ್ರೀಕೃಷ್ಣನಿಗೆ ನವಿಲು ಗರಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದು ತುಂಬ ಡೆಕೋರೇಟಿವ್ ಆಗು ಕಾಣಿಸುತ್ತೆ. ನಾನು ನಮ್ಮ ಮನೇಲಿ ವಾಶ್ ಬೇಸಿನ್ ಇನ್ನೂ ಇಡಿಸಿರಲಿಲ್ಲ, ಅದನ್ನು ಹಾಗೆ ಖಾಲಿ ಬಿಟ್ಟಿದ್ವಿ. ಯಾಕೋ ಅದಕ್ಕೆ ಗಳಿಗೆನೇ ಕೂಡಿ ಬಂದಿಲ್ಲ ಇಡಿಸ್ಲಿಕ್ಕೆ. ಡೈನಿಂಗ್ ಟೇಬಲ್ ಇನ್ನೂ ತಂದಿಲ್ಲ, ಆಮೇಲೆ ನೋಡೋಣ ಅಂತ. ಅದು ಖಾಲಿ ಇರೋಂಥ ಜಾಗವನ್ನು ಫುಲ್ಫಿಲ್ ಮಾಡೋಣ ಅಂತ ಹೀಗೆ ಪೀಕಾಕ್ ಗರಿಯನ್ನು ಹಾಕಿ ಇಡ್ತಾ ಇದ್ದೆ. ಅದ್ರ ಮುಂದೆ ಒಂದು ಕ್ರಿಸ್ಟಲ್ ಆಮೆಯನ್ನು ನೀರು ಹಾಕಿ ನಾನು ಅದರೊಳಗಡೆ ಫ್ಲವರ್ಸ್ನೆಲ್ಲ ಹಾಕಿ ಇಟ್ಟು ರೆಡಿ ಮಾಡ್ತೀನಿ. ಯಾವಾಗಲೂ ಸಹ ಏನೋ ಒಂದು ಪಾಸಿಟಿವ್ ವಾಯ್ಸ್ ಬರುತ್ತೆ ನಾನು ಈ ಥರ ಇಡೋದ್ರಿಂದ. ಹಾಗೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಪೀಕಾಕ್ ಗರಿಯನ್ನು ಇಡೋದ್ರಿಂದ, ವಾಸ್ತು ಪ್ರಕಾರ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಡ್ತೀನಿ ನಾನು. ನನ್ನ ವ್ಲಾಗ್ ನಿಮಗೆ